ಒಮ್ಮೆ ಕೈಲಾಸ ಪರ್ವತದಲ್ಲಿ ಯಾರು ಬುದ್ಧಿವಂತರು ಎಂದು ತಿಳಿಯಲು ಒಂದು ಸ್ಪರ್ಧೆ ನಡೆಯಿತು. ಆ ಸ್ಪರ್ಧೆಯಲ್ಲಿ ಕಾರ್ತಿಕೇಯ ಮತ್ತು ಗಣೇಶ ಇಬ್ಬರು ಭಾಗವಹಿಸಿದರು. ಯಾರು ಮೊದಲಿಗೆ ಜಗತ್ತನ್ನು ಸುತ್ತಿ ಬರುವರೋ ಅವರೇ ಬುದ್ಧಿವಂತರು ಎಂಬುದು ಆ ಸ್ಪರ್ಧೆ ಆಗಿತ್ತು. ಹೀಗೆ ಹೇಳುತ್ತಿದ್ದಂತೆಯೇ ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಕುಳಿತು ಆಕಾಶದಲ್ಲಿ ಹಾರಿ ಹೋದನು. ಆದರೆ ಗಣೇಶನು ಮಾತ್ರ ತನ್ನ ಬುದ್ಧಿಯನ್ನು ಉಪಯೋಗಿಸಿದನು. ಅವನು ತನ್ನ ತಾಯಿ ಪಾರ್ವತಿ ಮತ್ತು ತಂದೆ ಶಿವನನ್ನು 3 ಬಾರಿ ಸುತ್ತಿ ಬಂದನು. ಅವರಿಬ್ಬರಿಗೂ ಗಣೇಶ ಮಾಡುತ್ತಿರುವುದು ಕಂಡು ಆಶ್ಚರ್ಯವಾಯಿತು. ಆಗ ಶಿವನು ಗಣೇಶನ ಬಳಿ ಪ್ರಶ್ನೆ ಮಾಡಿಯೇ ಬಿಟ್ಟ, ಇಷ್ಟು ಬೇಗ ನೀನು ಜಗತ್ತನ್ನು ಸುತ್ತಿ ಬಿಟ್ಟೆಯಾ ಎಂದು. ಆಗ ಗಣೇಶ ನಗುತ್ತಾ ಹೇಳಿದ, ನನಗೆ ನೀವಿಬ್ಬರೇ ನನ್ನ ಜಗತ್ತು, ನಿಮ್ಮನ್ನು ಸುತ್ತಿದರೆ ಸಾಕಲ್ಲವೇ ಎಂದು. ಆಗ ಗಣೇಶನ ಉತ್ತರಕ್ಕೆ ಎಲ್ಲ ದೇವತೆಗಳು ಸಂತೋಷಗೊಂಡರು ಮತ್ತು ಗಣೇಶನಿಗೆ ಬುದ್ಧಿವಂತಿಕೆಯ ಪಟ್ಟವನ್ನು ನೀಡಿ ಚಿನ್ನದ ಕಿರೀಟವನ್ನು ತೊಡಿಸಿದರು. ಈ ಕಥೆಯ ನೀತಿ ಏನೆಂದರೆ, ಪ್ರವೃತ್ತಿಗಿಂತ ಬುದ್ಧಿಯೇ ಮೇಲು.